ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು 2026 ವಿಶ್ವಕಪ್ ಫುಟ್ಬಾಲ್ ವಿಶ್ವಕಪ್ ವರ್ಲ್ಡ್ ಕಪ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಇಪ್ಪಟ್ಟು 2026 ಫಿಫ್ ಚಾಂಪಿಯನ್ ಆದವರು ಚಿನ್ನ ಗೋಲ್ಡ್ ಗೆದ್ದವರು 50 ಮಿಲಿಯನ್ ಬಹುಮಾನದ ಹಣವನ್ನು ಕೊಡುತ್ತಾರೆ. ಸ್ಪೇನ್ ದೇಶ ಚಾಂಪಿಯನ್ ಆಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ರನ್ನರ್ ಅಪ್ ತಂಡ ಅರ್ಜೆಂಟೀನಾ 33 ಮಿಲಿಯನ್ ಅಮೌಂಟ್ ಅನ್ನು ಅವರಿಗೆ ಕೊಡ್ತಾರೆ, ಪ್ರಶಸ್ತಿ ಬಹುಮಾನ ಮೊತ್ತವನ್ನು. ಮೂರನೇ ಸ್ಥಾನ ಬಂದ್ಬಿಟ್ಟು ಕಂಚು 29 ಮಿಲಿಯನ್ ಕೊಡ್ತಾರೆ ಇಂಗ್ಲೆಂಡ್ ಅವರಿಗೆ. ನಾಲ್ಕನೇ ಸ್ಥಾನ ಬಂದ್ಬಿಟ್ಟು 27 ಮಿಲಿಯನ್ ಫ್ರಾನ್ಸ್ ಸ್ನೇಹಿತರೆ. ವೈಯಕ್ತಿಕ ಮತ್ತು ಪಂದ್ಯಾವಳಿಯ ಗೌರವಗಳು ಸ್ನೇಹಿತರೆ. ಪ್ರಶಸ್ತಿ ವಿಭಾಗ ಪುರಸ್ಕೃತರು ಮತ್ತು ವಿವರಗಳು. ಅಡಿದಾಸ್ ಗೋಲ್ಡನ್ ಬಾಲ್ ಶ್ರೇಷ್ಠ ಆಟಗಾರರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ. ಪುರಸ್ಕೃತರು ಬಂದ್ಬಿಟ್ಟು ಸ್ನೇಹಿತರೆ ರೌಡ್ರಿ ಅಂತಂದು ಸ್ಪೇನ್ ದೇಶದ ಆಟಗಾರ ಅವರು. ಸಿಲ್ವರ್ ಬಾಲ್ ಬಂದ್ಬಿಟ್ಟು ಲಿಯೋನೆಲ್ ಮೆಸ್ಸಿ ಅವರಿಗೆ ಕೊಟ್ಟಿದ್ದಾರೆ ಅರ್ಜೆಂಟೈನಾ. ನೆಕ್ಸ್ಟ್ ಬ್ರಾಂಚ್ ಬಾಲ್ ಬಂದ್ಬಿಟ್ಟು ಕೆಲಿಯನ್ ಎಂಬಾಪೆ ಅವರಿಗೆ ಫ್ರಾನ್ಸ್ ದೇಶದವರು ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಅಡಿದಾಸ್ ಗೋಲ್ಡನ್ ಬೂಟ್ ಅತ್ಯಧಿಕ ಗೋಲ್ ಗಳಿಸಿದವರಿಗೆ ಕೊಡುತ್ತಾರೆ. ಇದನ್ನು ಕೆಲಿಯನ್ ಎಂಬಾಪೆ ಅವರು ಗೆದ್ದಿದ್ದಾರೆ. ಸುಮಾರು ಅವರು 10 ಗೋಲ್ಗಳನ್ನು ಈ ಆವೃತ್ತಿಯಲ್ಲಿ ಹೊಡೆದಿದ್ದಾರೆ ಫ್ರಾನ್ಸ್ ದೇಶದವರು. ಸಿಲ್ವರ್ ಬೂಟ್ ಬಂದ್ಬಿಟ್ಟು ಲಿಯೋನೆಲ್ ಮೆಸ್ಸಿ ಅವರಿಗೆ ಕೊಟ್ಟಿದ್ದಾರೆ ಅರ್ಜೆಂಟೈನಾದವರು. ಬ್ರಾಂಚ್ ಬೂಟ್ ಬಂದ್ಬಿಟ್ಟು ಜೋಡೋ ಬೆಲ್ಲಿಂಗ್ಯಾಮ್ ಇಂಗ್ಲೆಂಡ್ ಆಟಗಾರ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಅಡಿದಾಸ್ ಗೋಲ್ಡನ್ ಗ್ಲೋಬ್ ಶ್ರೇಷ್ಠ ಗೋಲ್ ಕೀಪರ್ ಅವರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಉನೈ ಸೈಮಾನ್ ಸ್ಪೇನ್ ದೇಶದ ಆಟಗಾರ ಅವರಿಗೆ ಕೊಟ್ಟಿದ್ದಾರೆ. ಫಿಫ್ ಯಂಗ್ ಪ್ಲೇಯರ್ ಪ್ರಶಸ್ತಿ ಪೌ ಕೋಬರ್ಸಿ ಅವರಿಗೆ ಕೊಟ್ಟಿದ್ದಾರೆ ಸ್ಪೇನ್ ದೇಶದ ಆಟಗಾರ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಫಿಫಾ ಫೇರ್ ಪ್ಲೇ ಟ್ರೋಫಿ ನೆದರ್ಲ್ಯಾಂಡ್ಸ್ ಕೊಟ್ಟಿದ್ದಾರೆ. ಅತ್ಯುತ್ತಮ ಶಿಸ್ತಿನ ದಾಖಲೆಗೆ ಕೊಡ್ತಕ್ಕಂಥ ಈ ಪ್ರಶಸ್ತಿಯನ್ನು ನೆದರ್ಲ್ಯಾಂಡ್ಸ್ ಕಂಟ್ರಿ ಅವರಿಗೆ ದೇಶದಕ್ಕೆ ಬಂದಿದೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಒಂದು ನಿಮಿಷ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದಲ್ಲ ಒಂದು ಕ್ವಶನ್ ಕೇಳ್ತಾರೆ ಅಂತ ಭಾವನೆ ಇಟ್ಟುಕೊಂಡು ವಿಡಿಯೋ ಮಾಡ್ತಾ ಇರೋದು. 2026 ಫಿಫ್ ವಿಶ್ವಕಪ್ ಫುಟ್ಬಾಲ್ ದಿನಾಂಕ ಜೂನ್ 11 ಜುಲೈ 19ರಿಂದ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ. ಫೈನಲ್ ಜುಲೈ 19 ನಡೆದಿತ್ತು. ಅತಿಥಿಯ ರಾಷ್ಟ್ರಗಳು ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ ಮತ್ತು ಅಮೆರಿಕ ಸ್ನೇಹಿತರೆ, USA ಮತ್ತು ಕೆನಡಾ ಮತ್ತು ಮೆಕ್ಸಿಕೋ ಸ್ನೇಹಿತರೆ. ಉದ್ಘಾಟನಾ ಪಂದ್ಯ ಜೂನ್ 11, 2026ರಂದು ಐತಿಹಾಸಿಕ ಮೆಕ್ಸಿಕೋ ಸಿಟಿ ಸ್ಟೇಡಿಯಂನಲ್ಲಿ ಜರುಗಿತ್ತು. ಫೈನಲ್ ಪಂದ್ಯ ಬಂದ್ಬಿಟ್ಟು ಸ್ನೇಹಿತರೆ ಜುಲೈ 19, 2026ರಂದು ನ್ಯೂಯಾರ್ಕ್ ನ್ಯೂ ಜೆರ್ಸಿ ಸ್ಟೇಡಿಯಂನಲ್ಲಿ ಮೆಟಾಲೈಫ್ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯ ನಡೆದಿತ್ತು ಸ್ನೇಹಿತರೆ. ಮಾಸ್ಕಟ್ ಬಂದ್ಬಿಟ್ಟು ಸ್ನೇಹಿತರೆ ಒಂದು ವರ್ಣಾರ್ಜಿತ ತ್ರಿವಳಿ ಅಂತ ಕರೀತಾರೆ. ಮಾಪೆಲ್ ದ ಮೋಸ್ ಕೆನಡಾ ದೇಶದ್ದು, ಜಾವ್ ದ ಜಾಗ್ವಾರ್ ಅಂತಂದು ಮೆಕ್ಸಿಕೋ ದೇಶದ್ದು, ಕ್ಲೋತ್ ದ ಬ್ಲಾಡ್ ಈಗಲ್ ಅಂತಂದು ಅಮೆರಿಕದ್ದು, ಯುನೈಟೆಡ್ ಸ್ಟೇಟ್ USA ಸ್ನೇಹಿತರೆ. ಅಧಿಕೃತ ಥೀಮ್ ಸಾಂಗ್ ಬಂದ್ಬಿಟ್ಟು ಡೈ ಡೈ ಅಂತಂದು. ಅಧಿಕೃತ ರಾಷ್ಟ್ರಗೀತೆ ಬಂದ್ಬಿಟ್ಟು DNA ಮೋರ್ ದೆನ್ ಎ ಗೇಮ್. ಸ್ನೇಹಿತರೆ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಂದರೆ ಅದು ನಿಮಗೆ ಟೈಮ್ ಕವರ್ ಆಗಲಿ ಅಂತ ಹೇಳಿಬಿಟ್ಟು ಫಿಫ್ ವಿಶ್ವಕಪ್ ಅನ್ನು ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಸಂಸ್ಥೆಯು ಆಯೋಜಿಸುತ್ತದೆ. ಫಿಫ್ ಎಂಬುದು ಅಸೋಸಿಯೇಷನ್ ಫುಟ್ಸಾಲ್ ಮತ್ತು ಬೀಚ್ ಸಕಾರ್ ಆಟಗಳನ್ನು ನಿಯಂತ್ರಿಸುವ ಜಾಗತಿಕ ಆಡಳಿತ ಮಂಡಳಿಯಾಗಿದೆ ಸ್ನೇಹಿತರೆ. ಇದು ಸ್ಥಾಪನೆ ಆಗಿದ್ದು ಬಂದ್ಬಿಟ್ಟು ಮೇ 21, 1904ರಂದು ಪ್ಯಾರಿಸ್ನಲ್ಲಿ ಇದೆ ಸ್ನೇಹಿತರೆ. ಆದರೆ ಇದರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಜುರೇಜಾ ಸ್ವಿಟ್ಜರ್ಲ್ಯಾಂಡ್ ಕಂಟ್ರಿಯಲ್ಲಿ ಇದೆ. ಪ್ರೆಸಿಡೆಂಟ್ ಬಂದ್ಬಿಟ್ಟು ಫಿಫದ್ದು ಗೆನಿ ಇಂಫೆಂಟೋ ಅಂತಂದು. 2026 ಫಿಫ್ ವಿಶ್ವಕಪ್ನ ಅಧಿಕೃತ ಪಂದ್ಯದ ಚೆಂಡಿನ ಹೆಸರು ಅಡಿದಾಸ್ ಟ್ರಯಂಡೋ ಅಂತಂದು ನೆನಪಿರಬೇಕು ಸ್ನೇಹಿತರೆ. ಅಡಿಷನಲ್ ಇನ್ಫಾರ್ಮೇಶನ್ ಸ್ನೇಹಿತರೆ, ಇದು ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಅವರು ಜಪಾನ್ ಓಪನ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇತಿಹಾಸ ಸೃಷ್ಟಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಐತಿಹಾಸಿಕ ಗೆಲುವು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಇತಿಹಾಸದಲ್ಲಿ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಗಳಿಕೆಗೆ PV ಸಿಂಧು ಅವರು ಪಾತ್ರರಾಗಿದ್ದಾರೆ ಸ್ನೇಹಿತರೆ. ನೆನಪಿಟ್ಟಬೇಕಾದಂಥ ಅಂಶ.
ಫೈನಲ್ ಪಂದ್ಯ ಜುಲೈ 19, 2026ರಂದು ಟೋಕಿಯೋದಲ್ಲಿ ನಡೆದ ಮಹಿಳೆಯರ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಸಿಂಧು ಅವರು ಜಪಾನ್ ಪ್ರಬಲ ಆಟಗಾರ್ತಿ ಹಾಗೂ ಮಾಜಿ ವಿಶ್ವ ಚಾಂಪಿಯನ್ ಅಕಾನಿ ಯಮಗುಚ್ಚಿ ಅವರನ್ನು ಎದುರಿಸಿದರು. ಪ್ರಶಸ್ತಿ ವಿಶೇಷತೆ ಏನಂದ್ರೆ ಇದು ಸಿಂಧು ಅವರ ವೃತ್ತಿ ಜೀವನದ ಮೊದಲ BWF ಸೂಪರ್ 750 ಪ್ರಶಸ್ತಿಯಾಗಿದೆ. ಅಲ್ಲದೆ ಸುಮಾರು 2 ವರ್ಷಗಳ ಸುದೀರ್ಘ ಕಾಯುವಿಕೆಯ ಬಳಿಕ ಅವರು ಗೆದ್ದ ಪ್ರಮುಖ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದಾಗಿದೆ ಸ್ನೇಹಿತರೆ. ಇದಾಗಿತ್ತು ನಾವು 2026ರಲ್ಲಿ ನಡೆದಂತ ಫಿಫಾ ಫುಟ್ಬಾಲ್ ವಿಶ್ವಕಪ್ಪಿನ ಸಮಗ್ರವಾದ ಮಾಹಿತಿಯಾಗಿತ್ತು. ಸ್ನೇಹಿತರೆ, ದಯವಿಟ್ಟು ಇದನ್ನ ನೀವು ಯಾವುದೇ ಎಕ್ಸಾಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಸಮಯದಲ್ಲಿ ಒಂದು ಸಾರಿ ನೋಡಿಕೊಂಡು ಹೋಗಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತ ಆಗುತ್ತೆ ಅಂತ 100% ನಾನು ನಂಬಿದ್ದೇನೆ. ಪ್ಲೀಸ್ ದಯವಿಟ್ಟು ಸ್ನೇಹಿತರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.